ಗೊತ್ತಿರಲಿಲ್ಲ, ನಾವು ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ. ಒಂದೇ ಚೆನ್ನಾಗಿರೋದು. ಇಲ್ಲೂ ಸ್ವಿಂಗ್ ಮುರಿದಾಕ್ಬಿಟ್ಟಿದ್ದಾರೆ. ಸ್ಲೈಡ್ ಆಡ್ತೀಯ ನೋಡು, ಅದೇನಾಗಿಲ್ಲ. ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್ ಕನ್ನಡ ವ್ಲಾಗ್ಸ್. ಮತ್ತೆ ಇಂಡಿಯಾ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಮೈಸೂರಿನಲ್ಲಿ ಎಕ್ಸ್ಪ್ಲೋರ್ ಮಾಡಿದಂಥ ಪಾರ್ಕ್ಸ್ ಆಗಿರ್ಬೋದು, ಮಕ್ಕಳಿಗೆ ಪ್ಲೇ ಏರಿಯಾ ಎಲ್ಲ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ಇಲ್ಲಿ ಜಾನ್ವಿಕಾ ಆಟ ಆಡ್ತಿದ್ದಾಳಲ್ಲ, ಇದು ಬಂದು ಈ ಪ್ಲೇ ಏರಿಯಾ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಒಂದು ರೆಸ್ಟೋರೆಂಟಲ್ಲಿ ಸ್ಟಾಪ್ ಮಾಡಿದ್ವಿ. ಸೊ ಅಲ್ಲಿ ಈ ಥರ ಆಟ ಆಡ್ತಾ ಇದ್ಲು. ಅವಳು ತುಂಬ ಹೊತ್ತಿನ್ನೂ ಇಲ್ಲೇ ಟೈಮ್ನ ಸ್ಪೆಂಡ್ ಮಾಡ್ಬೇಕಂತ ಇದ್ಲು. ಬಟ್ ದೇವಸ್ಥಾನಕ್ಕೆಲ್ಲ ಲೇಟ್ ಆಗುತ್ತೆ, ಮೈಸೂರಿಗೆ ಹೋದ್ಮೇಲಿಂದ ನಿನ್ಗೆ ಈ ಥರ ಪಾರ್ಕ್ಗೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಬಟ್ ಆ ಪಾರ್ಕ್ಗೆ ಹೋದಾಗ ಯಾವ ರೀತಿ ಇತ್ತು ಅನ್ನೋದನ್ನ ನೀವೇ ನೋಡಿ. ನಮ್ಗೆ ಗೊತ್ತಿರಲಿಲ್ಲ, ನಾವು ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ. ಅವಾಗ ಚೆನ್ನಾಗಿತ್ತು, ನಿಂತರ ಇದ್ದಾಗ ನಾವು ಬಂದಾಗ ಈ ಪಾರ್ಕ್ ಚೆನ್ನಾಗಿತ್ತು. ಈಗ ಈ ಥರ ಈ ಸ್ವಿಂಗ್ ಎಲ್ಲ ಹಿಂಗೆ ಬ್ರೇಕ್ ಆಗ್ಬಿಟ್ಟಿದೆ. ಇದು ಡೇಂಜರಸ್ ಅಮ್ಮ. ಈ ಸೀಸೋ ಒಂದೇ ಚೆನ್ನಾಗಿರೋದು. ಇಲ್ಲೂ ಸ್ವಿಂಗ್ ಮುರಿದಾಕ್ಬಿಟ್ಟಿದ್ದಾರೆ, ಇದು ಮುರಿದೋಗಿದೆ. ಸ್ಲೈಡು ಸುಮಾರಾಗಿದೆ, ಇದೆಲ್ಲ ರಸ್ಟ್ ಹಿಡ್ದಿದೆ. ಏಯ್ ಜಾನ, ಈ ಸ್ಲೈಡ್ ಆಡ್ತೀಯ ನೋಡು, ಅದೇನಾಗಿಲ್ಲ. ಆ ಕಡೆ ಇನ್ನೊಂದು ಚಿಕ್ಕದಿದೆ. ನೋಡಿದ್ರಿ ಅಲ್ವಾ, ಎರಡೂ ಪಾರ್ಕಲ್ಲೂ ಕೂಡ ಮೇಂಟೆನೆನ್ಸ್ ಇಲ್ಲ. ಚೆಲುವಾಂಬ ಪಾರ್ಕ್ ಮತ್ತೆ ಇದು ಮನುವನ ಪಾರ್ಕ್ ಅಂತ ಕೋರ್ಟ್ ಆಪೋಸಿಟ್ ಇದೆ. ಅವಳಿಗೆ ತುಂಬಾನೇ ಬೇಜಾರಾಯಿತು. ನಾವು ಧರ್ಮಸ್ಥಳದಲ್ಲಿ ಬೇರೆ ಆ ಥರ ಎಲ್ಲ ಹೇಳಿ ಕರ್ಕೊಂಡು ಬಂದಿದ್ವಿ, ನಿನಗೆ ಮೈಸೂರಲ್ಲಿ ಇನ್ನೂ ಚೆನ್ನಾಗಿರೋ ಪಾರ್ಕ್ ಕರ್ಕೊಂಡು ಹೋಗ್ತೀವಿ ಅಂತ. ಇಂಡೋರ್ನಲ್ಲಿ ಪ್ಲೇ ಏರಿಯಾಗಳು ತುಂಬಾನೇ ಇದೆ ಮೈಸೂರಲ್ಲಿ. ಆದರೆ ನಮಗೆ ಈ ಥರ ಹೊರಗಡೆ ನೇಚರಲ್ಲಿ ಈ ಥರ ಅವಳು ಆಟ ಆಡಬೇಕು ಪಾರ್ಕಲ್ಲಿ ಅನ್ನೋದು ನಮಗೂ ಇಷ್ಟ. ಮತ್ತು ಅವಳಿಗೂ ಕೂಡ ಈ ಥರ ಹೊರಗಡೆ ಹೋಗಿ ಆಡೋದಕ್ಕೆ ಇಷ್ಟ ಆಗುತ್ತೆ. ಬಟ್ ಅವತ್ತಿನ ದಿನ ನಮಗೆ ಬೇರೆ ಎಲ್ಲಿ ಹೋಗೋದಂತ ಗೊತ್ತಾಗಲಿಲ್ಲ. ಅದಕ್ಕೆ ಅವತ್ತು ಸಾಯಂಕಾಲ ನಾವು ಇಲ್ಲಿ ನೆಕ್ಸಸ್ ಮಾಲ್ಗೆ ಕರ್ಕೊಂಡು ಹೋಗಿದ್ವಿ. ಈ ಥರ ಟ್ರೈನ್ ಇದೆ, ಈ ಟ್ರೈನಲ್ಲಿ 2 ರೈಡ್ ಕರ್ಕೊಂಡು ಹೋಗ್ತಾರೆ, 2 ರೌಂಡ್ ಬರುತ್ತೆ. ಇದಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ಈ ನೆಕ್ಸಸ್ ಮಾಲ್ನಲ್ಲೇ ಆರ್ಕೇಡ್ ಗೇಮ್ಸ್ ಕೂಡ ಇದೆ, ಅದು ಆಡ್ಬೋದು. ಬಟ್ ಅವಳು ಆಲ್ರೆಡಿ ಅದೆಲ್ಲ ಲಾಸ್ಟ್ ವೀಕಲ್ಲಿ ಆಡಿದ್ಲು ಅಂದ್ಬಿಟ್ಟು ಅವಳಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಸರೌಂಡಿಂಗಲ್ಲಿ ಬೇರೆ ಯಾವ ಪಾರ್ಕ್ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಾವು ನೋಡಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಅಂತ ಇದೆ ಅಲ್ವಾ, ಸೊ ಇದು ಪ್ಯಾಲೇಸ್ ಆಪೋಸಿಟ್ ಇರೋದು. ಇಲ್ಲಿಗೆ ಹೋಗಿ ನೋಡೋಣ ಹೇಗಿದೆ ಅಂತ ಹೋದ್ವಿ. ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ರಾಜ್ಕುಮಾರ್ ಅವರ ಸ್ಟ್ಯಾಚ್ಯೂ ನೋಡ್ಬಿಟ್ಟು ನಾನು ಅದೇ ಥರ ನಿಂತ್ಕೋತೀನಿ, ನಂದು ಒಂದು ಪಿಕ್ಚರ್ ತೆಗಿಯಮ್ಮ ಅಂದ್ಬಿಟ್ಟು ಅವಳ ಆ ಥರ ನಿಂತಿದ್ಲು. ಹಾಗೇನೆ ಇಲ್ಲಿ ಈ ಪಾರ್ಕಲ್ಲಿ ಹಾಕಿರುವಂಥ ಇನ್ಸ್ಟಾಲೇಷನ್ಸ್ ಏನಿದೆ ಇದೆಲ್ಲ ಹೊಸದಾಗಿತ್ತು ನಾವು ಹೋದಾಗ. ಇಲ್ಲಿ ನೋಡ್ಬೋದು ಸ್ವಲ್ಪ ಕಡೆ ಎಲ್ಲ ಇನ್ನು ಈಗ ರ್ಯಾಪ್ ಎಲ್ಲಾನು ತೆಗ್ದಿರೋ ಥರ ಕಾಣಿಸುತ್ತೆ. ಸ್ಲೈಡ್ ಇದೆ, ಸೀಸೋ ಇದೆ, ಮತ್ತು ಸ್ವಿಂಗ್ ಎಲ್ಲಾನು ಇದೆ. ಈ ಪಾರ್ಕಲ್ಲಿ ಎಲ್ಲ ಚೆನ್ನಾಗಿದ್ದಿದ್ರಿಂದ ಅವಳು ಚೆನ್ನಾಗಿ ಆಟ ಆಡಿ ಎಂಜಾಯ್ ಮಾಡಿದ್ಲು. ಹಾಗೇನೆ ನೆಕ್ಸ್ಟ್ ನಾವು ಬೇರೆ ಯಾವ ಪಾರ್ಕಲ್ಲಿ ಈ ಥರ ಕರ್ಕೊಂಡು ಹೋಗಿ ಆಟ ಆಡಿಸ್ಬೋದು ಅಂತ ನೋಡ್ತಾ ಇದ್ವಿ. ಸೊ ಇನ್ನೊಂದು ಪ್ಲಾನೆಟ್ ಅರ್ತ್ ಅಕ್ವೇರಿಯಂ ಅಂತ ಇದೆ. ಸೊ ಆಕ್ವಾ ಲೈಫ್ ನೋಡ್ಬೋದು, ಹಾಗೆ ಕೆಲವೊಂದು ಆಕ್ಟಿವಿಟೀಸ್ ಕೂಡ ಇದೆ ಇಲ್ಲಿ ಮಾಡೋದಕ್ಕೆ ಅಂತ. ಇಲ್ಲೂ ಕೂಡ ಒಂದು ಪ್ಲೇ ಏರಿಯಾ ಚೆನ್ನಾಗಿತ್ತು ಆಟ ಆಡೋದಕ್ಕೆ ಅಂತ. ಸೊ ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋದು ಏನಂದ್ರೆ, ಎಲ್ಲಿ ಎಂಟ್ರಿ ಫೀಸ್ ಎಲ್ಲ ಇರುತ್ತೆ ಅಥವಾ ಒಂದು ರೆಸ್ಟೋರೆಂಟಲ್ಲಿ ಏನಾದರೂ ಒಂದು ಪ್ಲೇ ಏರಿಯಾ ಇದ್ರೆ ಅಲ್ಲಿ ಮಾತ್ರ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಇಲ್ಲಿ ನೋಡ್ಬೋದು ಈ ಥರ ರಾಕ್ ಕ್ಲೈಂಬಿಂಗ್ ಥರ ಒಂದು ಕ್ರಿಯೇಟ್ ಮಾಡಿದ್ದಾರೆ, ಅದರಲ್ಲೂ ಆಟ ಆಡ್ಬೋದು. ಮತ್ತು ಸೀಸೋ ಇದೆಲ್ಲ ಕಂಡೀಷನ್ ಆಗಿತ್ತು.
ನಾನು ಆಗ್ಲೇ ತೋರಿಸಿದ 2 ಪಾರ್ಕ್‌ಗೂ ಹಾಗೆ ಈ ಪಾರ್ಕ್‌ಗಳಿಗೂ ಏನ್ ಡಿಫರೆನ್ಸ್ ಅನಿಸ್ತು ಅಂದ್ರೆ, ಇಲ್ಲಿ ಎಂಟ್ರಿ ಫೀಸ್‌ನ ಪೇ ಮಾಡಿ ಬರ್ತೀವಿ. ಮತ್ತೆ ಇಲ್ಲಿ ಅವರು ಸ್ವಲ್ಪ ರೂಲ್ಸ್ ಕೂಡ ಫಾಲೋ ಮಾಡ್ತಾರೆ. ಎನಿ ವಯೋಲೇಷನ್ ವಿಲ್ ಅಟ್ರಾಕ್ಟ್ ₹100 ಫೈನ್ ಅಂತ. ಯಾಕೆಂದ್ರೆ ಕರೆಕ್ಟ್ ಆಗಿರುವಂತ ಏಜ್ ಗ್ರೂಪ್ ಮಕ್ಳೇನಿದ್ದಾರೆ ಅವ್ರು ಮಾತ್ರ ಆಟ ಆಡಿದ್ರೆ ಎಲ್ಲಾನು ಚೆನ್ನಾಗಿರುತ್ತೆ. ಎಲ್ಲಾ ಕಡೆನೂ ಒಂಥರ ದೊಡ್ಡವರೇ ಆಟ ಆಡಿ ಅದನ್ನ ಹಾಳ್ ಮಾಡಿ ಮಾಡಿದ್ರೆ ಮೇಂಟೆನೆನ್ಸ್ ಯಾವ ರೀತಿ ಮಾಡಕ್ಕಾಗತ್ತೆ? ಚಿಕ್ಕ ಮಕ್ಳಿಗೂ ಆಟ ಆಡೋದಕ್ಕೆ ಏನೂ ಇರೋದಿಲ್ಲ. ನಾವ್ ಅದನ್ನ ನೋಟಿಸ್ ಮಾಡಿದ್ವಿ. ಇಲ್ಲಿ ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್‌ಗೆ ಹೋಗಿದ್ವಿ. ಇಲ್ಲಿ ಪ್ಲೇ ಏರಿಯಾ ತುಂಬಾ ದೊಡ್ಡದಾಗಿದೆ. ಹಾಗೆ ಇನ್‌ಸ್ಟಾಲೇಷನ್ಸ್ ಎಲ್ಲ ಹೊಸದೇನೆ. ಬಟ್ ಇಲ್ಲಿ ಚಿಕ್ಕ ಮಕ್ಳಕ್ಕಿಂತ ಇಲ್ಲಿ ನೋಡ್ಬೋದು ದೊಡ್ಡವರೇ ಆಟ ಆಡ್ತಿದ್ದಾರೆ. ನಾನು ಅಷ್ಟು ಡೀಟೇಲ್ ಆಗಿ ತೋರಿಸ್ತಿಲ್ಲ. ಈ ತರ ದೊಡ್ಡವರೇ ಆಟ ಆಡಿ ಎಲ್ಲ ಹಾಳ್ ಮಾಡಿದ್ರೆ ಚಿಕ್ಕ ಮಕ್ಳು ಎಲ್ಲೋಗ್ಬೇಕು ಆಟ ಆಡೋದಿಕ್ಕೆ? ಮೊದ್ಲೇ ನಾವು ಮಕ್ಳು ಆಟ ಆಡೋದಿಲ್ಲ, ಯಾವಾಗ್ಲೂ ಮನೆ ಒಳಗೇನೆ ಇರ್ತಾರೆ, ಟಿವಿ ನೋಡ್ಕೊಂಡು, ಫೋನ್ ನೋಡ್ಕೊಂಡು ಅಂತ ಹೇಳ್ತೀವಿ. ಬಟ್ ನಾವೇ ಈ ತರ ಹಾಳ್ ಮಾಡಿದ್ರೆ ಹೇಗೆ? ಸೊ ಈಗ ನೆಕ್ಸ್ಟ್ ನಾವು ಜಾನ್ವಿಕನ್ನ ಒಂದಿನ ಕಾರಂಜಿ ಕೆರೆಗೂ ಕರ್ಕೊಂಡು ಹೋಗಿದ್ವಿ. ಈವ್ನಿಂಗ್ ಟೈಮಲ್ಲಿ ಹೋದ್ರೆ ಒಳ್ಳೇದು. ಯಾಕೆಂದ್ರೆ ಅಷ್ಟಾಗಿ ಬಿಸಿಲಿರೋದಿಲ್ಲ. ಮತ್ತೆ ಬೋಟಿಂಗ್ ಎಲ್ಲ ಹೋಗ್ತೀವಿ ಅಂದ್ರೆ ಸಾಯಂಕಾಲ ಹೋದ್ರೆ ಚೆನ್ನಾಗಿರತ್ತೆ. ಸೊ ಇಲ್ಲಿ ಡೀಟೇಲ್ಸ್ ಇದೆ, ಎಷ್ಟು ಚಾರ್ಜಸ್ ಅಂದ್ಬಿಟ್ಟು ಬೋಟಿಂಗ್ ಹೋಗೋದಿಕ್ಕೆ. ನಾವು ಕಾರಂಜಿ ಕೆರೆಗೆ ಆಲ್ಮೋಸ್ಟ್ ಜುಲೈ ಮಂತಲ್ಲಿ ಹೋಗಿದ್ದು. ಹಸ್ಬೆಂಡ್ ಅಷ್ಟರಲ್ಲಿ USA ವಾಪಸ್ ಆಗಿದ್ರು. ಅದಕ್ಕೆ ನಾನು, ಅಮ್ಮ, ತಮ್ಮ 3 ಜನನು ಜಾನ್ವಿಕನ್ನ ಇಲ್ಲಿ ಕರ್ಕೊಂಡು ಹೋಗಿದ್ವಿ. ಈ ಬೋಟಿಂಗ್ಗೆ ನಾವು ವೀಕೆಂಡ್ ಪ್ಲಾನ್ ಮಾಡಬಾರ್ದಾಗಿತ್ತು. ಯಾಕಂದ್ರೆ ತುಂಬಾ ಜನ ಇದ್ರು. ವೀಕ್ ಡೇಸಲ್ಲಿ ಹೋಗ್ಬೇಕಾಗಿತ್ತು ಅನಿಸ್ತು. ಯಾಕೆಂದ್ರೆ ಆಲ್ಮೋಸ್ಟ್ ಇದಕ್ಕೆ 1 ಅವರ್ ಅಷ್ಟು ನಾವು ವೇಟ್ ಮಾಡಿದೀವಿ. ಈ ಪೆಡಲ್ ಮಾಡಿ ಈ ಬೋಟಿಂಗಲ್ಲಿ ಕರ್ಕೊಂಡು ಹೋಗೋಣ ಅಂತ. ಇಲ್ಲಿ ನೋಡ್ಬೋದು ಅವಳು ಎದ್ರುಕೊಂಡು ಕೂತಿದ್ದಾಳೆ. ಒಂದು ಕೈ ನಮ್ಮ ಅಮ್ಮ ಇಟ್ಕೊಂಡಿದ್ದಾರೆ, ಇನ್ನೊಂದು ಕೈ ಅಲ್ಲಿ ಸಪೋರ್ಟ್ಗೆ ಅಂತ ಇಟ್ಕೊಂಡಿದ್ದಾಳೆ, ನೀರಿಗೆ ಬಿದ್ದೋಗ್ಬಿಡ್ತೀನಿ ಅಂತ. ಈ ತರ ಲೈಫ್ ಜಾಕೆಟ್ ಎಲ್ಲ ಕೊಟ್ಟಿರ್ತಾರೆ. ಸೊ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ಆಲ್ಮೋಸ್ಟ್ ನಾವೊಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಬೋಟಿಂಗ್ ಅಲ್ಲಿ. ಬಿಸಿಲಿರ್ಲಿಲ್ಲ ಅಂತ ನಾನು ಆಗ್ಲೇ ಹೇಳ್ದೆ, ಈವ್ನಿಂಗ್ ಟೈಮಲ್ಲಿ ಹೋಗಿದ್ರಿಂದ. ಸೊ ತುಂಬಾ ಕಾಮ್ ಆಗಿ ಪೀಸ್ಫುಲ್ ಆಗಿ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಇಷ್ಟೊಂದು ಪಕ್ಷಿಗಳಿದೆ, ಇದನ್ನ ನೋಡೋಣ ಅಂತ ಅನ್ಬಿಟ್ಟು ಈಗ ಒಳಗಡೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಪಿಕಾಕ್ ಎಲ್ಲಾನು ಈ ತರ ಫ್ರೀ ಆಗಿ ಕೂತಿರೋದನ್ನ ನಾವು ನೋಡಿರೋದಿಲ್ಲ. ಝೂನಲ್ಲಿ ಆದ್ರೆ ಸ್ವಲ್ಪ ದೂರ ಡಿಸ್ಟೆನ್ಸ್ ಅಲ್ಲಿ ನೋಡಿರ್ತೀವಿ. ಬಟ್ ಇಲ್ಲಿ ಇಷ್ಟು ಹತ್ರದಲ್ಲೇನೆ ನೋಡ್ಬೋದು. ಮತ್ತೆ ಸ್ವಾನ್ ಎಲ್ಲ ಇತ್ತು. ಅದು ಅದೇ ವೈಟ್ ಪೀಕಾಕ್ ಇಲ್ಲ ಇಲ್ಲ ಇದೆ. ನಾವು ಬೋಟಿಂಗ್ ಹೋಗೋದಕ್ಕೆ ಮೊದಲೇನೆ ಈ ತರ ಇಲ್ಲಿ ಪ್ಲೇ ಏರಿಯಾ ಎಲ್ಲ ನೋಡ್ಬಿಟ್ಟಿದ್ಲು. ಸೊ ಅವಳಿಗೆ ಮೇನ್ ಕಾನ್ಸಂಟ್ರೇಷನ್ ಇಲ್ಲೇ ಇತ್ತು, ಯಾವಾಗ ಹೋಗ್ತೀವಿ ಪ್ಲೇ ಏರಿಯಾಗೆ ಅಂತ. ಸೊ ಇಲ್ಲಂತೂ ತುಂಬಾನೇ ಎಂಜಾಯ್ ಮಾಡಿದ್ಲು. ಹಾಗೇನೆ ನಮ್ಗೆ ಓವರ್ ಆಲ್ ಇಲ್ಲಿ ಮೈಸೂರಲ್ಲಿ ನೋಡಿದಂತ ಪಾರ್ಕಲ್ಲೆಲ್ಲಾನು ಕಂಪೇರ್ ಮಾಡಿದ್ರೆ ನಮ್ಗೆ ಈ ಪ್ಲೇ ಏರಿಯಾ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ಇಲ್ಲಿ ತುಂಬಾ ಚಿಕ್ಕ ಮಕ್ಕಳಿಂದ ಹಿಡಿದು ಆಲ್ಮೋಸ್ಟ್ ಒಂದು 10 ಇಯರ್ಸ್ ಅವ್ರು ಒಟ್ಟಿಗೆ ಒಂದೇ ಕಡೆ ಆಡೋಂಥದ್ದು ಪ್ಲೇ ಏರಿಯಾ ಅದು. ಯಾಕೆಂದ್ರೆ ಈಗ ಒಂದೊಂದ್ ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರೆ, ಸ್ವಲ್ಪ ದೊಡ್ಡವರು ಇರ್ತಾರೆ. ಅವ್ರಿಗೆ ಆಟ ಆಡೋದಕ್ಕೆಲ್ಲ ಇಬ್ರಿಗೂನು ಚೆನ್ನಾಗಿ ಸಿಗ್ಬೇಕಂದ್ರೆ ಈ ಪ್ಲೇ ಏರಿಯಾ ನನ್ಗೆ ತುಂಬಾನೇ ಇಷ್ಟ ಆಯ್ತು.
ಇಂಡಿಯಾದಲ್ಲಿ ಇದ್ದಾಗ ಆಲ್ಮೋಸ್ಟ್ ಪ್ರತಿದಿನ ಎಲ್ಲಾದರೂ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ವಿ ಅವಳಿಗೆ ಆಟ ಆಡ್ಸೋದಕ್ಕಾಗಿರ್ಬೋದು. ಯಾಕೆಂದರೆ ನಾವು ಹೋಗಿದ್ದಂಥ ಟೈಮ್ ಬಂದು ಜೂನ್ ಜುಲೈ, ಅವಾಗ ಬೇರೆ ಅವಳ ಕಸಿನ್ಸ್ ಎಲ್ರಿಗೂ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬಟ್ ನಮ್ಗೆ ಇಲ್ಲಿ ಸಮ್ಮರ್ ಬ್ರೇಕ್ ಅಂತ ಸಿಗೋದು ಜೂನ್ ಜುಲೈಯಲ್ಲೇ. ಸೊ ಅದೊಂದು ಅವಳು ಕಸಿನ್ಸ್ನೆಲ್ಲ ಮಿಸ್ ಮಾಡ್ಕೋಬಾರ್ದು, ಅದಕ್ಕೋಸ್ಕರ ಅವಳನ್ನು ಕೂಡ ಆ್ಯಕ್ಟಿವ್ ಆಗಿಡಬೇಕು, ಎಂಗೇಜಿಂಗ್ ಆಗಿಡಬೇಕು ಅಂದ್ಬಿಟ್ಟು ನಾವು ಪ್ರತಿದಿನ ಈ ಥರ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ವಿ. ಈ ಥರ ಔಟ್ಡೋರ್ ಆಗಿರ್ಬೋದು, ಒಂದೊಂದ್ಸಲ ಇಂಡೋರ್ಗೂ ಕರ್ಕೊಂಡು ಹೋಗ್ತಾ ಇದ್ವಿ. ಇದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕಾಗಿತ್ತು. ಪಾರ್ಕ್ಗಳನ್ನ ಮೇಂಟೈನ್ ಮಾಡೋದು ಕೂಡ ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವು ಮಕ್ಕಳು ಆಡೋದನ್ನು ಯೂಸ್ ಮಾಡೋದಕ್ಕೂ ಮೊದಲು ಒಂದ್ಸಲ ಯೋಚಿಸಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.